ನಟ ದರ್ಶನ್ ಅವರ ಚಾಮರಾಜನಗರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಎಂಬ ವ್ಯಕ್ತಿಗೆ ಎತ್ತು ತಿವಿದು ಆತ ಸಂಪೂರ್ಣವಾಗಿ ಹಾಸಿಗೆ ಹಿಡಿದಿದ್ದು ಆತನ ಕುಟುಂಬಕ್ಕೆ ದಾವಣಗೆರೆಯ ರೈತ ಮುಖಂಡರಾದ ನಾಗೇಶ್ವರರಾವ್ ಹಾಗೂ ಸ್ನೇಹಿತರು 25,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಾಮರಾಜನಗರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಎಂಬಾತನಿಗೆ ಆಗಿರುವ ಅನ್ಯಾಯ ಕಂಡು ತೀವ್ರ ನೋವುಂಟಾಯಿತು ಎಂದರು. ಎತ್ತು ತಿವಿದ ಪರಿಣಾಮ ಮಹೇಶ್ ಹಾಸಿಗೆ ಹಿಡಿದಿದ್ದು ದರ್ಶನ್ ಅಭಿಮಾನಿಗಳು ಎಲ್ಲೆಡೆ ಇದ್ದಾರೆ. ಒಬ್ಬೊಬ್ಬರು 1 ರೂಪಾಯಿ ಕೊಟ್ಟರೂ ಮಹೇಶ್ ಚಿಕಿತ್ಸೆಗೆ ಕೋಟಿ ರೂಪಾಯಿ ಆಗುತ್ತದೆ. ಆದ್ದರಿಂದ ಅಭಿಮಾನಿಗಳು ನೆರವು ನೀಡಬೇಕು ಎಂದರು. ಮಹೇಶ್ ಚಿಕಿತ್ಸೆಗೆ ನಾಗೇಶ್ವರರಾವ್ 13,500, ಹದಡಿ ಚಂದ್ರಪ್ಪ 10,000, ಪುಟ್ಟರಾಜು 3,500 ರೂಪಾಯಿಯಂತೆ ಒಟ್ಟು 25,000 ರೂಪಾಯಿಗಳನ್ನು ಮಹೇಶ್ ಖಾತೆಗೆ ಹಾಕಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಂಎನ್ ಚಂದ್ರಶೇಖರ್, ಪುಟ್ಟರಾಜು ಉಪಸ್ಥಿತರಿದ್ದರು. ದರ್ಶನ್ ಫಾರ್ಮರ್ಸ್ನಲ್ಲಿ ಆ ಎತ್ತುಗೆ 4 ಕಟ್ಸಕ್ಕೆ ಕಳಿಸಿದ್ದಾರೆ ದರ್ಶನ್ ಅವರು. ಆ ಎತ್ತಿಗೆ 4 ಕಟ್ಸ್ಕೊಂಬಂತ ಆ ಸಂದರ್ಭದಲ್ಲಿ ಆ ಎತ್ತು ಬೆದರಿ ಕಂಬು ಬಲಗಣ್ಣಗಳಿಂದ ತಲೆಯಿಂದ ಮ್ಯಾಕ್ ಬಂದಿದ್ವಿ. ಆವಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿದ್ರು. ಸುಮಾರು ಒಂದು 8-10 ತಿಂಗಳು ಜ್ಞಾನ ತಪ್ಪೇ ಇದ್ದಾರೆ, ಕೋಮಾದಾಗಿದ್ದಾರೆ. ಆಮೇಲೆ ಕರ್ಕೊಂಬಂದು ಮನೆ ಹತ್ರ ಬಿಟ್ಟ ಮೇಲೆ ಅವ್ರನ್ನ ಮತ್ತೆ ಏನಂತ ಮಾತಾಡ್ಸೋಕೆ ಹೋಗಿಲ್ಲರು ಅವರು. ಏನು ಪರಿಹಾರ ಕೇಳೋಕೆ ಹೋದ್ರೆ ನಾಯಿ ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಮೈಸೂರು ಹೋಟ್ಲಿಗೆ ಕರೆಸಿ ಅವ್ರಿಗೆಲ್ಲ ಹೆದರಿಕೆ ಹಾಕಿದ್ದಾರೆ. ಮತ್ತು ಆತನ ಪತ್ನಿ ಅವ್ರ ತಾಯಿ ಇಬ್ಬರು ಕೂಲಿ ಮಾಡ್ಕೊಂಬಂದು ಬೆಳಗ್ಗೆ ಸಾಯಂಕಾಲ ಅವ್ರು ತಿನ್ನಿಸ್ಬೇಕ್ರಿ. ಆತ ಕೈಯಲ್ಲಿ ತಿನ್ನೋಕೆ ಆಗ್ತಾಯಿಲ್ಲ. ನಾನು ಎಲ್ಲ ಇದ್ರಾಗ ನೋಡಿರೋದ್ರಿಗೆ ನೆಲದ ಮೇಲೆ ಅಡ್ಡಾಡ್ತಾ ಚಾಮರಾಜನಗರ ಅಲ್ಲೇ ಅವ್ರು ಆ ಪಕ್ಕದ ಅವ್ರ ಫಾರ್ಮಸ್ ಪಕ್ಕದ ಊರ್ರಿ, ಅವ್ರ ಹತ್ರ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅವ್ರ ಅಮ್ಮ ಮತ್ತು ತಾಯಿ ದಿನ ಕೂಲಿ ಹೋಗ್ಬೇಕು. ಮತ್ತು ಮಧ್ಯಾಹ್ನ ನೀರು ಕುಡಿಬೇಕಾದ್ರೆ ಯಾರು ಸಹಾಯ ಇಲ್ಲದೆ ನೀರು ಕುಡಿಯೋಕೆ ಆಗ್ತಾಯಿಲ್ಲ ರೀ. ಇವತ್ತಿಗೂ ಸುಮ್ಮನೆ ಈ ಕಡೆ ಸಣ್ಣ ಮಗು ಥರ ಆ ಕಡೆ ಈ ಕಡೆ ಅಲ್ದಾಡ್ತದನ್ರಿ ಸುಮಾರು ವರ್ಷದಿಂದ. ಏನಮ್ಮ ಇದು ಎಲ್ಲ 6 ವರ್ಷ ಆಯ್ತು ರೀ. 6 ವರ್ಷದಿಂದ 6 ವರ್ಷದಿಂದ ಇದಾಗಿರೋದು ರೀ. ಆ ಮನುಷ್ಯನಿಗೆ ಯಾರು ನೋಡೋರಿಲ್ಲ, ಭಾಳ ಇಕ್ಕಟ್ಟಿನಾಗಿದ್ದಾನೆ. ಅದಕ್ಕೋಸ್ಕರ ನಾನು ಯಾರಿಗೆ ಕೊಟ್ಟರು ಕೂಡ ಯಾವಾಗಲೂ ಹೇಳ್ಕೊಂಡಿದ್ದಿಲ್ಲ ರೀ. ಇದನ್ನು ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ಅಭಿಮಾನಿಗಳು ದರ್ಶನಿಗೆ 1 ಕೋಟಿ ಜನ ಇದ್ದಾರೆ. ಎಲ್ಲರೂ 1 ರೂಪಾಯಿ ಕೊಟ್ಟರೆ ಬರೀ 8 ಎಣ್ಣೆ ಕೊಟ್ಟರು ಕೂಡ ಅದಕ್ಕೆ 50 ಲಕ್ಷ ಆಗ್ತದೆ. 4 ಎಣ್ಣೆ ಕೊಟ್ಟರು ಕೂಡ 25 ಲಕ್ಷ ಆಗುತ್ತಲ್ಲ ಅಂತ ಹೇಳಿ ನಾನೊಂದು ತೀರ್ಮಾನ ಮಾಡಿ ಇದನ್ನು ಅಕೌಂಟೆಲ್ಲ ಕೊಡ್ತಾರೋ ಉದ್ದೇಶ ಅಷ್ಟೇ ರೀ. ಎಲ್ಲ ನಾನೇನೋ ಕೊಡ್ತೀನಿ ಅಂತ ಹೇಳ್ಕೋಬೇಕು ಪ್ರಶ್ನೆ ಮುಂದೆ ಅಂತ ಬಂದನಲ್ಲ. ನಾನು ಸ್ವಂತಕ್ಕೆ ಒಂದು 10,000 ಕೊಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೆ. ನನ್ನ ಸ್ನೇಹಿತರಿಗೆ ಹೇಳಿದೆ, ಅವರೊಂದು 10,000 ಕೊಟ್ಟರು, ಪುಟ್ಟರಾಜ್ ಅಂತೇಳಿ ಇವರೊಂದು 3,500 ಕೊಟ್ಟರು. ಅದು 23,500 ಆಯ್ತು ರೀ. ಅದಕ್ಕೆ 25,000 ರೌಂಡ್ ಫಿಗರಾಗೆ ನಿಮ್ಮ ಮಾಧ್ಯಮ ಮುಖಾಂತರ, ನಿಮ್ಮ ಟಿ ವಿಯವ್ರ ಮುಖಾಂತರ ಆ ಅಕೌಂಟಿಗೆ ಹಾಕ್ಸೋಣ. ಯಾರು ಮನುಷ್ಯರಾರು ಬರೀ 1 ರೂಪಾಯಿ 4 ಕಡೆ ಹಾಕಿದ್ರು ಕೂಡ ಆ ಮನುಷ್ಯನಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ನಾನೇನು ಪ್ರಚಾರ ಪ್ರಿಯ ಅನ್ನೋದು ಮೊದಲೇನಲ್ರಿ. ಯಾವಾಗ ನಮ್ಮ ಸತೀಶ್ ನಿಮ್ಗೆಲ್ಲರಿಗೂ ಗೊತ್ತಾಯ್ತು, ಅವ್ರಿಗೆ ಬಿಡ್ತಿದ್ದೇವೆ, ಹಿಂದಿರ್ತಿದ್ವಿ ಯಾವಾಗಲೂ ಕೂಡ. ಯಾವುದು ಕೊಟ್ಟರು ಕೂಡ ಇವತ್ತಿನ ನಾನು ಹೇಳ್ಕೊಂಡಿಲ್ಲ ಎಲ್ಲಿ ಕೂಡ. ಆದರೆ ಇದನ್ನೊಂದಿಷ್ಟು ನನಗೆ ಮನಸ್ಸಿಗೆ ಅನಿಸ್ತು, ಈ ಥರ ಮಾಡಿದರೆ ಬೇರೆಯವ್ರು ಕೂಡ ಸಹಾಯ ಮಾಡ್ತಾರಲ್ಲ, ನಾವು ಒಬ್ಬರೇ ಮಾಡೋದೇನು. ಬರೀ ಹೌದೌದು ಟಿ ವಿಯಲ್ಲಿ ನೋಡಿದ್ರಿ. ನಾನು ಮೊನ್ನೆ ಊಟ ಮಾಡ್ತಾ ಇದ್ದೇನೆ, ಟಿ ವಿ ನೋಡಿದಾಗ ನನಗೆ ಯಾಕೆ ಊಟನೇ ಮಾಡೋಕೆ ಅನಿಸ್ಲಿಲ್ಲ ರೀ. ಆ ಮನುಷ್ಯನ ನೋಡಿ ಅವ್ರ ಹತ್ರ ಸುಮಾರು 15 ವರ್ಷ ಕೆಲಸ ಮಾಡ್ಯಾರ.